ಐಪಿಎಲ್ 2024ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಸೋತು ಸನ್ರೈಸರ್ಸ್ ಹೈದರಾಬಾದ್ ತಂಡ ರನ್ನರ್ ಅಪ್ ಆಗಿತ್ತು. ಈ ಸಲ ಕಪ್ ಗೆಲ್ಲೋ ನೆಚ್ಚಿನ ತಂಡಗಳಲ್ಲಿ ಹೈದರಾಬಾದ್ ಕೂಡ ಒಂದೆನಿಸಿಕೊಂಡಿತ್ತು. ಆದರೆ ಐಪಿಎಲ್ 2025ರಲ್ಲಿ ಹೈದರಾಬಾದ್ ತಂಡದ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಂಪಲ್ಟ ಆಯಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2025ರ 51ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಹೈದರಾಬಾದ್ 37 ರನ್ಗಳಿಂದ ಸೋಲ್ತು. ಈ ಸೋಲಿನೊಂದಿಗೆ ಹೈದರಾಬಾದ್ ತಂಡ ಪ್ಲೇ ಆಫ್ ಕನಸು ಭಗ್ನವಾಗಿದೆ. ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡ 6 ವಿಕೆಟ್ ನಷ್ಟಕ್ಕೆ 224 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 186 ರನ್ ಗಳಿಸುವುದಕ್ಕಷ್ಟೇ ಸಾಧ್ಯ ಆಗಿದ್ದು, ಅಭಿಷೇಕ್ ಶರ್ಮಾ ಔಟ್ ಆಗ್ತಾ ಇದ್ದ ಹಾಗೆ ಹೈದರಾಬಾದ್ ತಂಡದ ಚೇಸಿಂಗ್ ಹಳಿ ತಪ್ಪೋದಕ್ಕೆ ಶುರುವಾಯಿತು. ಹೈದರಾಬಾದ್ ತಂಡ ಒಂದು ಹಂತದಲ್ಲಿ ಪಂದ್ಯದ ಮೇಲೆ ಹಿಡಿತ ಸಾಧಿಸಿತು. ಹೈದರಾಬಾದ್ ಪರ ಅಭಿಷೇಕ್ ಶರ್ಮಾ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಹೈದರಾಬಾದ್ ತಂಡಕ್ಕೆ ಗೆಲುವು ತಂದುಕೊಡೋದಕ್ಕೆ ಹೋರಾಟ ನಡೆಸಿದ್ರು. ಆದರೆ ಔಟ್ ಆದ್ಮೇಲೆ ಹೈದರಾಬಾದ್ ಚೇಸಿಂಗ್ ಕುಸಿಯೋದಕ್ಕೆ ಶುರುವಾಯಿತು. ಈ ಮೂಲಕ ಗುಜರಾತ್ ಟೈಟನ್ಸ್ ಅಂಕಪಟ್ಟಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಕೆಳಗಿಳಿಸಿ ಅಗ್ರಸ್ಥಾನವನ್ನ ತಲುಪಿದೆ. ಗುಜರಾತ್ ವಿರುದ್ಧದ ಸೋಲು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪ್ಲೇ ಆಫ್ ಕನಸನ್ನ ಭಗ್ನಗೊಳಿಸಿದೆ. ಇದರೊಂದಿಗೆ ಟೂರ್ನಿಯಿಂದಾನೇ ಹೈದರಾಬಾದ್ ಹೊರಗುಳಿದಿದೆ.